ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ನಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಇವತ್ತಿನ ವಿಡಿಯೋದಲ್ಲಿ ನಾವು ಆಂಜನೇಯ ಸ್ವಾಮಿಗೆ 108 ವೀಳ್ಯದೆಲೆಗಳ ಹಾರವನ್ನು ಅರ್ಪಿಸೋ ಮಹತ್ವವೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಆಂಜನೇಯ ಸ್ವಾಮಿಗೆ 108 ವೀಳ್ಯದೆಲೆಗಳ ಹಾರ ಸಮರ್ಪಿಸೋದು ಅತ್ಯಂತ ಪವಿತ್ರವಾದ ಸೇವೆ ಅಂತ ತುಂಬಾ ಜನ ಭಕ್ತರು ನಂಬ್ತಾರೆ. 108 ಸಂಖ್ಯೆಗೂ ಕೂಡ ಸನಾತನ ಧರ್ಮದಲ್ಲಿ ವಿಶೇಷ ಆಧ್ಯಾತ್ಮಿಕ ಮಹತ್ವವಿದೆ. ಆಂಜನೇಯನಿಗೆ ಅತ್ಯಂತ ಪ್ರಿಯವಾದ ಅರ್ಪಣೆಗಳಲ್ಲಿ ಒಂದು ವೀಳ್ಯದೆಲೆಯ ಹಾರ. 108 ವೀಳ್ಯದೆಲೆಗಳ ಹಾರ ಸಮರ್ಪಿಸೋದ್ರಿಂದ ಭಕ್ತಿ, ಸಂಪೂರ್ಣ ಶರಣಾಗತಿ ಮತ್ತು ಮನೋಕಾಮನೆಗಳನ್ನ ದೇವರಿಗೆ ಅರ್ಪಿಸಿದ ಸಂಕೇತವೆಂದು ನಂಬಲಾಗತ್ತೆ. ಭಕ್ತರು ಇದನ್ನು ಶತ್ರು ಭಯ ನಿವಾರಣೆ, ಧೈರ್ಯ, ಆರೋಗ್ಯ, ಕಾರ್ಯಸಿದ್ಧಿ ಮತ್ತು ಮುಖ್ಯವಾಗಿ ಶನಿದೋಷ ಶಮನಕ್ಕಾಗಿ ಅರ್ಪಿಸುತ್ತಾರೆ. ವೀಳ್ಯದೆಲೆಯು ಶುಭ, ಮಂಗಳ ಮತ್ತು ಪಾವಿತ್ರ್ಯದ ಸಂಕೇತವಾಗಿದೆ. ಆದ್ದರಿಂದ ಪೂಜೆಯಲ್ಲಿ ಇದರ ಬಳಕೆ ವಿಶೇಷವಾಗಿದೆ. ಈ 108 ವೀಳ್ಯದೆಲೆಗಳ ಹಾರವನ್ನ ನಾನು ತುಂಬಾ ಶನಿವಾರಗಳು ಆಂಜನೇಯ ಸ್ವಾಮಿಗೆ ಅರ್ಪಿಸುತ್ತಾ ಬಂದೆ. ಪ್ರತಿ ಶನಿವಾರವೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇದನ್ನ ಅರ್ಪಿಸಿ ಹಾಗೆ ಶನೇಶ್ವರನಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಬರ್ತಾ ಇದ್ದೆ. ಆದರೆ ಈ ವಾರ ನನಗೆ ಹೋಗ್ಲಿಕ್ಕಾಗ್ಲಿಲ್ಲ. ಆದ್ರಿಂದ ನಾನು ಮನೆಯಲ್ಲೇನೆ ಈ ರೀತಿಯಾಗಿ ಅರ್ಪಿಸಿದ್ದೀನಿ. ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಈ ಹಾರವನ್ನ ಕಟ್ಟಬೇಕಾದ್ರೆ ನಾನು ಯಾವಾಗ್ಲೂ ಹನುಮಾನ್ ಚಾಲಿಸವನ್ನ ಹೇಳ್ಕೊಂಡೇ ಕಟ್ತೀನಿ. ನೀವು ಯಾವುದೇ ಸರಳವಾಗಿರೋ ಮಂತ್ರವನ್ನ ಹೇಳ್ಕೊಂಡು ಭಕ್ತಿಯಿಂದ ಈ ಹಾರವನ್ನ ಕಟ್ಬೋದು. ನನ್ನ ಪುಟ್ಟ ಮಗಳು ಕೂಡ ಈ ಎಲೆಯನ್ನ ಸುತ್ತಕೊಡೋದಕ್ಕೆ ನನಗೆ ಸಹಾಯ ಮಾಡ್ತಾಳೆ. ಈ 108 ಸಂಖ್ಯೆಯ ಮಹತ್ವ ತುಂಬಾನೇ ಇದೆ. ಏನೇನು ಅಂದ್ರೆ 108 ಅಷ್ಟೋತ್ತರ ನಾಮಗಳು, ಜಪಮಾಲೆಯಲ್ಲಿ 108 ಮಣಿಗಳಿರೋದು, ಹಾಗೆ 12 ರಾಶಿ 9 ಗ್ರಹಗಳು ಸೇರಿದ್ರೆ 108 ಪರಿಪೂರ್ಣತೆ ಮತ್ತು ದೈವಿಕ ಶಕ್ತಿಯ ಸಂಕೇತ ಅಂತ ಸನಾತನ ಧರ್ಮದಲ್ಲಿ ಪರಿಗಣಿಸಲಾಗುತ್ತೆ. ಈ ಒಂದು 108 ವೀಳ್ಯದೆಲೆ ಹಾರವನ್ನ ಯಾವ ದಿನ ಅರ್ಪಿಸಿದ್ರೆ ಒಳ್ಳೇದು ಅಂದ್ರೆ, ಮಂಗಳವಾರ, ಶನಿವಾರ, ಹನುಮ ಜಯಂತಿ ಅಥವಾ ನಿಮ್ಮ ಸಂಕಲ್ಪದ ಯಾವುದೇ ಶುಭ ದಿನದಲ್ಲಿ ನೀವು ಅರ್ಪಿಸಬಹುದು. ಇದು 108 ಮಾಡ್ಬೇಕು ಅಂತ ಇಲ್ಲ. 11, 21, 51 ಹಾಗೆ 108, 1008 ಈ ರೀತಿಯಾಗಿ ನೀವು ಎಲೆಗಳನ್ನ ಅರ್ಪಿಸಬಹುದು. ಇನ್ನೂ ಒಂದು ವಿಶೇಷವಾಗಿ ಮಾಡ್ಬೋದು, ವೀಳ್ಯದೆಲೆ ಮೇಲೆ ಚಂದನದಲ್ಲಿ ಶ್ರೀರಾಮ ಅಂತ ಬರೆದು ಆಮೇಲೆ ಇದನ್ನ ಆಂಜನೇಯ ಸ್ವಾಮಿಗೆ ಅರ್ಪಿಸಿದ್ರೆ ಇನ್ನೂ ಉತ್ತಮ. ಅರ್ಪಿಸುವಾಗ ಜಪಿಸುವ ಸುಲಭವಾದ ಸರಳವಾದ ಮಂತ್ರ ಈ ರೀತಿಯಾಗಿದೆ: ಓಂ ಶ್ರೀ ಹನುಮತೆ ನಮಃ ಅಥವಾ ಓಂ ಆಂಜನೇಯಾಯ ನಮಃ. ಭಕ್ತಿಯಿಂದ 108 ಬಾರಿ ಜಪಿಸುತ್ತಾ ವೀಳ್ಯದೆಲೆಗಳ ಹಾರವನ್ನ ಕಟ್ಟಿ ಹಾಗೆ ವೀಳ್ಯದೆಲೆಗಳ ಹಾರವನ್ನ ಅರ್ಪಿಸಿದ್ರೆ ಆಂಜನೇಯ ಸ್ವಾಮಿಯ ಕೃಪೆ ದೊರೆಯುತ್ತೆ ಅಂತ ತುಂಬಾ ಜನರ ನಂಬಿಕೆ. ಶ್ರೀ ಕೃಷ್ಣ ಅರ್ಪಣಮಸ್ತು.